ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ FA1 ಚಟುವಟಿಕೆಯ ಒಂದು ಸಂಪೂರ್ಣ ಉತ್ತರಗಳನ್ನು ಚರ್ಚೆ ಮಾಡೋಣ. ಆದ್ದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಪ್ರಶ್ನೋತ್ತರಗಳಿಗೆ ಮುಂದುವರಿಯೋಣ. ಈಗ ಇಲ್ಲಿ ಮೊದಲನೇದಾಗಿ ನೋಡಬಹುದು, ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಈ ರೀತಿ ಒಂದು ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಇದು ನಿಮ್ಮ ಪುಸ್ತಕನಲ್ಲಿ ಇರ್ತದೆ. ಅಲ್ಲಿ ಯಾವ ಸ್ಥಳಗಳನ್ನು ಖಾಲಿ ಬಿಟ್ಟಾರಲ್ಲ ಅಲ್ಲಿ ಬರುವಂತಹ ಒಂದು ವರ್ಣಮಾಲೆಗಳನ್ನು ಬರಿಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಅದು ಇಲ್ಲಿ ಖಾಲಿ ಸ್ಥಳ ಬಿಟ್ಟಾರ. ಇಲ್ಲಿ ಆ, ಅದೇ ರೀತಿ ಈ ಉ ರು ಐ ಓ ಔ ಅಂ ಅಹ. ಅದೇ ರೀತಿ ಇಲ್ಲಿ ವ್ಯಂಜನ ಅಕ್ಷರಗಳಲ್ಲಿ ಕೂಡ ಖಾಲಿ ಸ್ಥಳಗಳನ್ನು ಬಿಟ್ಟಾರೆ. ಇಲ್ಲಿ ಕ ಗ ಗ ಚ ಮತ್ತು ಚ ಜ ಯ ಟ ಡ ಡ. ಅದೇ ರೀತಿ ತ ಆಗಿರ್ಬೋದು, ಧ ಧ ನ ಪ ಪ ಬ. ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿ ಕೂಡ ಒಂದಿಷ್ಟು ಸ್ಥಳಗಳನ್ನು ಬಿಟ್ಟಾರೆ. ಅವು ಯಾವ್ಯಾವಪ್ಪ ಅಂದ್ರೆ ಯ ರ ಲ ವ ಶ ಮತ್ತು ಶ ಸ ಳ. ಈ ರೀತಿ ಅವು ಖಾಲಿನ ಸ್ಥಳಗಳನ್ನು ಬಿಟ್ಟಾರಲ್ಲ, ಈ ರೀತಿ ತುಂಬಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಿ ಕಡೆ ಹೋಗೋದಾದ್ರೆ, ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ವಿಂಗಡಿಸಿ ಬರೆಯೋಣ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಏನಪ್ಪ ಅಂದ್ರೆ ಸ್ವರಗಳು. ಇಲ್ಲಿ ಏನು ಚೌಕ್ ಬಾಕ್ಸ್ ಐತ್ಲಿ ಅಲ್ಲಿ ಸ್ವರಗಳು ಎಷ್ಟು ಅದಾವತ್ತೆ ಬರೀಬೇಕಾಗುತ್ತೆ. ಎಷ್ಟಪ್ಪ ಅಂದ್ರೆ 13. ಅವುಗಳು ಯಾವ್ಯಾವ ಅಂದ್ರೆ ಅ ಆ ಇ ಉ ಉ ರು ಎ ಐ ಓ ಓ ಅವುಗಳು. ಅದೇ ರೀತಿ ಹ್ರಸ್ವ ಸ್ವರಗಳು ಎಷ್ಟಪ್ಪ ಅಂದ್ರೆ 6 ಅದಾವ. ಯಾವ್ಯಾವಪ್ಪ ಅಂದ್ರೆ ಅ ಇ ಉ ರು ಎ ಮತ್ತು ಓ. ಅದೇ ರೀತಿ ದೀರ್ಘ ಸ್ವರಗಳು ಎಷ್ಟದಾವು? 7 ಅದಾವು. ಆ ಇ ಉ ಎ ಐ ಓ ಔ. ಮತ್ತು ವ್ಯಂಜನಾಕ್ಷರಗಳು 34 ಅದಾವ. ಅದರಲ್ಲಿ ಮತ್ತೆ 5 ವರ್ಗಗಳನ್ನಾಗಿ ಬೇರ್ಪಡಿಸಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಕ ವರ್ಗ, ಕ ಕ ಗ ಗ ಂಗ. ಚ ವರ್ಗ ಯಾವುದಪ್ಪ ಅಂದ್ರೆ ಚ ಚ ಜ ಜಯ. ಟ ವರ್ಗ, ತ ವರ್ಗ ಮತ್ತು ಪ ವರ್ಗಗಳಾಗಿ. ಮತ್ತು ಕೊನೆಯದಾಗಿ ಯ ರ ಲ ವ ಶ ಶ ಸ ಹಳ ಅಂತೇಳಿ ವಿಂಗಡಿಸಲಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ವರ್ಗೀಯ ವ್ಯಂಜನಗಳು 25. ಅವು ಯಾವ್ಯಾವ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಲ್ಪ ಪ್ರಾಣಗಳು ಎಷ್ಟು ಅದಾವಪ್ಪ ಅಂದ್ರೆ 10. ಅವು ಯಾವ್ಯಾವ ಅನ್ನೋದು ಇಲ್ಲಿ ಬರ್ತೈತೆ, ಇವು ನೋಡ್ಕೊಂಡ್ ಬರೀರಿ. ಅದೇ ರೀತಿ ಮಹಾಪ್ರಾಣಗಳು ಎಷ್ಟಪ್ಪ ಅಂದ್ರೆ ಅವು ಕೂಡ 10 ಅದಾವ. ಅವು ಇಲ್ಲಿದಾವ. ಅನುನಾಸಿಕಗಳು 5 ಅದಾವ. ಅವು ಈ ರೀತಿ ಬರ್ತವೆ. ಅವರ್ಗೀಯ ವ್ಯಂಜನಗಳು ಟೋಟಲ್ ಆಗಿ 9 ಅದಾವ. ಯಾವ್ಯಾವಪ್ಪ ಅಂದ್ರೆ ಯ ರ ಲ ವ ಶ ಶ ಸ ಹಳ. ಅದೇ ರೀತಿ ಯೋಗ ವಾಹಕಗಳು 2 ಅದಾವ. ಯಾವ್ಯಾವಪ್ಪ ಅಂದ್ರೆ ಅನುಸ್ವಾರ, ಅದು ಈ ರೀತಿ ಬರ್ತದೆ, ಮತ್ತು ವಿಸರ್ಗ ಈ ರೀತಿ ಬರ್ತದೆ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡೋದಂದ್ರೆ, ಸಿ ಮಾದರಿಯಂತೆ ಬರೆಯೋಣ ಅಂತ ಕೇಳಿದ್ದಾರೆ. ಅದರಲ್ಲಿ ಮಾದರಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ ಸ್ವರಗಳು, ಅಂದ್ರೆ ಅದರ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ. ಸ್ವತಂತ್ರವಾಗಿ ಉಚ್ಚರಿಸಲು ಪಡುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತಾರೆ. ಸ್ವರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 13 ಅದಾವ. ಅದೇ ರೀತಿ ಹ್ರಸ್ವ ಸ್ವರಗಳ ಬಗ್ಗೆ ಕೇಳಿದ್ದಾರೆ. ಹ್ರಸ್ವ ಸ್ವರ ಅಂದ್ರೆ ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲು ಪಡುವ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಇರ್ತಾರೆ. ಇವುಗಳು ಎಷ್ಟು ಅದಾವಪ್ಪ ಅಂದ್ರೆ 6 ಅದಾವ. ಅದೇ ರೀತಿ ದೀರ್ಘ ಸ್ವರಗಳು ದ್ವಿ ಮಾತ್ರ ಕಾಲದಲ್ಲಿ ಉಚ್ಚರಿಸಲು ಪಡುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅತ್ತಾರ. ಅವು ಎಷ್ಟು ಅದಾವಪ್ಪ ಅಂದ್ರೆ 7 ಅದಾವ. ಅದೇ ರೀತಿ ಯೋಗವಾಹಕಗಳು ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲು ಪಡುವ ಒಂದು ಅಕ್ಷರಗಳನ್ನು ಯೋಗವಾಹಕಗಳ ಥರ. ಅವುಗಳು ಎಷ್ಟು ಅದಾವಪ್ಪ ಅಂದ್ರೆ 2 ಅದಾವ. ಅದೇ ರೀತಿ ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲು ಪಡುವ ಒಂದು ಅಕ್ಷರಗಳಾಗಿರ್ತವೆ. ಇವುಗಳು ಎಷ್ಟು ಅದಾವಪ್ಪ ಅಂದ್ರೆ ಟೋಟಲ್ ಆಗಿ 34 ಅದಾವ. ಅದೇ ರೀತಿ ಅಲ್ಪ ಪ್ರಾಣಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸಲು ಪಡುವ ಒಂದು ಅಕ್ಷರಗಳನ್ನು ಅಲ್ಪ ಪ್ರಾಣಗಳ ಥರ. ಇವುಗಳು ಎಷ್ಟು ಅದಾವು? 10 ಅದಾವು. ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸಲು ಪಡುವ ಒಂದು ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳ ಥರ. ಇವುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 10 ಅದಾವು. ಅದೇ ರೀತಿ ಕೊನೆಯದಾಗಿ ಅನುನಾಸಿಕಗಳು ಮೂಗಿನ ಸಹಾಯದಿಂದ ಉಚ್ಚರಿಸಲು ಪಡುವಂಥ ಅಕ್ಷರಗಳನ್ನು ಅನುನಾಸಿಕ ಅಂತ ಕರಿತೀವಿ. ಈ ಅನುನಾಸಿಕಗಳು ಎಷ್ಟು ಅದಾವಪ್ಪ ಅಂದ್ರೆ 5 ಅನುನಾಸಿಕಗಳದಾವ. ಇನ್ನು ನೆಕ್ಸ್ಟ್ 4ನೇ ಪ್ರಶ್ನೆ ಡಿ, ವಸ್ತುನಿಷ್ಠ ಬಹು ಆಯ್ಕೆ ಸಂಬಂಧೀಕರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಏನತ್ತರ ಅಂತ ಕೇಳಿದ್ದಾರೆ. ಅದರ ಉತ್ತರ ಏನಪ್ಪ ಅಂದ್ರೆ ಬಿ, ಮಹಾಪ್ರಾಣಾಕ್ಷರಗಳು. ಅದೇ ರೀತಿ 2ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಂತ ಕೇಳಿದ್ದಾರೆ. ಮಹಾಪ್ರಾಣಾಕ್ಷರಗಳು ಎಷ್ಟದು? 10 ಅದಾವು. ಅದರಿಂದ ಡಿ 10. ಮತ್ತು ವರ್ಗೀಯ ವ್ಯಂಜನಗಳು ಪಂಚಮಾಕ್ಷರಗಳು ಯಾವುವು ಅಂತ ಕೇಳಿದಾರೆ. ಅವುಗಳಿಗೆ ಏನತ್ತಾರಪ್ಪ ಅಂದ್ರೆ ಅನುನಾಸಿಕಗಳ ಥರ. ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರವಾಗಿರ್ತದೆ. ಇನ್ನು 4ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಪ್ಪ ಅಂದ್ರೆ 5. ಅದರಿಂದ ಆಪ್ಷನ್ ಬಿ ಇದರದ ಸರಿಯಾದ ಉತ್ತರವಾಗಿರ್ತದೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕನ್ನಡ ವರ್ಣಮಾಲೆಯಲ್ಲಿನ
ಟ ವರ್ಗದ ಅನುನಾಸಿಕಾಕ್ಷರವಿದು ಅಂತ ಕೇಳಿದಾರ. ಯಾವುದಪ್ಪ ಅಂದ್ರೆ ಅನುನಾಕ್ಷರ ಟ ವರ್ಗದಲ್ಲಿ ಯಾವುದು ಬರ್ತೈತಿ? ನ ಬರ್ತದೆ. ಅದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರ್ತದೆ. ಇನ್ನು 6ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಜಾತಿ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಯಾವುದು ಪದವಿದು ಅಂತ ಕೇಳಿದಾರ. ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಎಚ್ಚರ. 7ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟಂತ ಕೇಳಿದರೆ ಮಹಾಪ್ರಾಣಾಕ್ಷರಗಳು 10 ಇರ್ತವೆ. ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಇದೊಂದು ಪ್ರಶ್ನೆ ವಾಪಸ್ ರಿಪೀಟ್ ಆಗೈತಿ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋದಾದ್ರೆ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಒಂದು ಉದಾಹರಣೆ ಇದು ಅಂತ ಕೇಳಿದರೆ ಯಾವುದಪ್ಪ ಅಂದ್ರೆ ಅದು ಕೂಡ ಬಿ ಉಷ್ಣ. ಇನ್ನು 9ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅನುಸ್ವಾರ ವಿಸರ್ಗಗಳು ಹೀಗೆನ್ನುವರು ಅಂತ ಕೇಳಿದಾರೆ. ಅವುಗಳನ್ನು ಯೋಗವಾಹಕಗಳ ಥರ. ಆದ್ದರಿಂದ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರವಾಗೈತಿ. ಇನ್ನು ಕೊನೆಯದಾಗಿ 10ನೇ ಪ್ರಶ್ನೆ ವರ್ಗೀಯ ವ್ಯಂಜನಗಳಲ್ಲಿನ ಪ್ರಥಮ ಹಾಗೂ ತೃತೀಯ ಅಕ್ಷರಗಳನ್ನು ಏನೇನೂರು ಅಂತ ಕೇಳಿದಾರೆ. ಅವುಗಳನ್ನು ಅಲ್ಪ ಪ್ರಾಣಗಳ ಥರ. ಆದ್ದರಿಂದ ಆಪ್ಷನ್ ಎ ಇದು ಸರಿಯಾದ ಉತ್ತರವಾಗಿರ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿಯೊಂದು ಸಂಬಂಧಿಸಿದ ಒಂದು ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಖ ಘ ಅಲ್ಪಾಕ್ಷರಗಳು, ಚ ಜ ಇವೇನಪ್ಪ ಅಂದ್ರೆ ಮಹಾಪ್ರಾಣಾಕ್ಷರಗಳಾಗಿರ್ತವೆ. ಅದೇ ರೀತಿ 2ನೇ ಪ್ರಶ್ನೆ ವರ್ಗೀಯ ವ್ಯಂಜನಾಕ್ಷರಗಳು 25. ಅದೇ ರೀತಿ ಅವರ್ಗೀಯ ವ್ಯಂಜನಾಕ್ಷರಗಳು 9. 3ನೇದು ಖ ಚ ಟ ಥ ಪ ವರ್ಗೀಯ ವ್ಯಂಜನಗಳಾದ್ರೆ ಯ ರ ಲ ವ ಶಗಳು ಅವರ್ಗೀಯ ವ್ಯಂಜನಗಳಾಗಿರ್ತವೆ. ಇನ್ನು 4ನೇ ಪ್ರಶ್ನೆ ಸ್ವರಗಳು 13, ಯೋಗವಾಹಕಗಳು ಎಷ್ಟಪ್ಪ ಅಂದ್ರೆ 2 ಇರ್ತವೆ. ಇನ್ನು ದೀರ್ಘ ಸ್ವರಗಳು 7, ಹ್ರಸ್ವ ಸ್ವರಗಳು ಎಷ್ಟಪ್ಪ ಅಂದ್ರೆ 6. ಇಲ್ಲಿಗೆ ನಿಮ್ಮ ಒಂದು ಚಟುವಟಿಕೆ 1ರ ಒಂದು ಸಂಪೂರ್ಣಕ್ಕೆ ಉತ್ತರಗಳು ಮುಕ್ತಾಯಗೊಂಡಿದ್ದು. ಇನ್ನು ಚಟುವಟಿಕೆ 2ರ ಒಂದು ಉತ್ತರಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಪದ ಸಂಪತ್ತು ಅಂತ ಕೇಳಿದರೆ ಅದರಲ್ಲಿ ಈ ಅಕ್ಷರಗಳ ಸಹಾಯದಿಂದ ಗದ್ಯ ಭಾಗ ಮತ್ತು ಪದ್ಯ ಭಾಗ ಸಾಹಿತಿಗಳ ಹೆಸರುಗಳನ್ನು ಹುಡುಕಿ ಬರೆಯೋಣ ಅಂತ ಕೇಳಿದ್ದಾರೆ. ಈ ರೀತಿ ಕಾಲಂನಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಮತ್ತು ಕವಿಗಳು ಮತ್ತು ಕವಿಯತ್ರಿಯರ ಹೆಸರುಗಳನ್ನು ಬರೆಯಿರಿ, ಹುಡುಕಾಡಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಾಲಂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಗದ್ಯ ಭಾಗದ ಲೇಖಕರು ಅದರೊಳಗೆ ಯಾರ್ಯಾರಪ್ಪ ಅಂದ್ರೆ ಎಂ ಮರಿಯಪ್ಪ ಭಟ್ಟ, 2ನೇದಾಗಿ ಎನ್ ಮೂರ್ತಿರಾವ್, 3ನೇದಾಗಿ ಡಿ.ಎಸ್. ಜಯಪ್ಪ ಗೌಡ, 4ನೇದು ದೇವನೂರು ಮಹಾದೇವ, 5ನೇದು ಸಾರಾ ಅಬೂಬಕ್ಕರ್, 6ನೇದು ಪೂತಿನ ನರಸಿಂಹಾಚಾರ್ಯ, 7ನೇದು ವಿಕ್ರು ಗೋಗಕ್. ಅದೇ ರೀತಿ 8ನೇದು ಯಾವುದಪ್ಪ ಅಂದ್ರೆ ಶಿವಕೋಟ್ಯಾಚಾರ್ಯ. ಅದೇ ರೀತಿ ಪದ್ಯ ಭಾಗದ ಕವಿಗಳನ್ನು ನೋಡೋದಾದ್ರೆ 1ನೇದಾಗಿ ಜಿ.ಎಸ್. ಶಿವರುದ್ರಪ್ಪ, 2ನೇದು ದರಾ ಬೇಂದ್ರೆ, 3ನೇದು ಕುಮಾರವ್ಯಾಸ, 4ನೇದು ರನ್ನ, 5ನೇದು ಕುವೆಂಪು, 6ನೇದು ಜನಪದ ಲಾವಣಿ, ಇನ್ನು 7ನೇದು ಲಕ್ಷ್ಮೀಶ. ಅದೇ ರೀತಿ 8ನೇದು ಯಾವುದಪ್ಪ ಅಂದ್ರೆ ಪಂಪ. ಇನ್ನು ಹೊಂದಿಸಿ ಬರೆಯೋಣ ಅಂತ ಕೇಳಿದಾರೆ ಮುಂದಿನ ಪ್ರಶ್ನೆ. ಅದರೊಳಗೆ 1ನೇನಪ್ಪ ಅಂದ್ರೆ ಬೇಗ ಬೇಗ ಇದೇನಾಗುತ್ತೆ ದ್ವಿರುಕ್ತಿ ಆಗುತ್ತೆ. ಅದೇ ರೀತಿ ಜುಳು ಜುಳು ಅನ್ನೋದು ಅನುಕರಣ ವಯ್ಯ ಆಗುತ್ತೆ. ಇನ್ನು ಸತಿಪತಿ ಅನ್ನೋದು ಜೋಡು ನುಡಿ ಆಗುತ್ತೆ. ಕಾರ್ಯಪದದ ಒಂದು ತದ್ಭವ ರೂಪ ಯಾವುದಪ್ಪ ಅಂದ್ರೆ ಕಜ್ಜ. ಅದೇ ರೀತಿ ಕಂಬನಿ ಅನ್ನೋದು ಒಂದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತದೆ. ಈ ರೀತಿ ಅವುಗಳ ಉತ್ತರವರಿಂದ ಬರ್ತವೆ. ಈ ಕಾಲಮ್ದಲ್ಲಿ ಈ ರೀತಿ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ನಾಮಪದದ ವಿವಿಧ ವಿಧಗಳನ್ನು ವಿಂಗಡಿಸಿ ಬರೆಯೋಣ ಅಂತ ಕೇಳಿದ್ದಾರೆ. ಇಲ್ಲಿ ಒಂದಿಷ್ಟು ಪದಗಳನ್ನು ಕೊಟ್ಟಿರ್ತಾರೆ. ಈಗ ಅಲ್ಲಿ ನಾಮಪದಗಳ ಒಂದು ವಿಧಗಳ ಸಂಬಂಧಿಸಿದಂತೆ ಒಂದಿಷ್ಟು ಉದಾಹರಣೆಗಳಿದಾವೆ. ಈ ಉದಾಹರಣೆಗಳನ್ನು ಇಲ್ಲಿ ತೆಳಗ ಕಾಲಮ್ಗಳನ್ನು ಏನು ಕೊಟ್ಟಾರಲ್ಲ ಆ ಕಾಲಮ್ಗಳಲ್ಲಿ ಅವುಗಳನ್ನು ಬೇರ್ಪಡಿಸಿ ಬರಿಬೇಕಾಗತ್ತೆ. ಮೊದಲನೇದಾಗಿ ವಸ್ತುವಾಚಕಗಳು ಯಾವ್ಯಾವಪ್ಪ ಅಂದ್ರೆ ಅದರೊಳಗೆ ರೂಢನಾಮ ಯಾವ್ಯಾವು, ನದಿ, ಪರ್ವತ, ದೇಶ, ಊರು, ಮನುಷ್ಯ ಇವೇನು ಪದಗಳದಾವ ಇವು ಮೇಲೆ ಕೊಟ್ಟಂಥ ಪದಗಳಲ್ಲಿ ಏನೋ ಬರ್ತವ. ಅದೇ ರೀತಿ ಅಂಕಿತ ನಾಮಕ ಉದಾಹರಣೆ ಯಾವ್ಯಾವ ಕೊಟ್ಟಾರಪ್ಪ ಅಂದ್ರೆ ಸಹದೇವ, ರಾಹುಲ, ಕಮಲಾಕ್ಷ, ಮೈಸೂರು, ವಿಶ್ವೇಶ್ವರಯ್ಯ, ಅದೇ ರೀತಿ ಧರ್ಮರಾಯ. ಇನ್ನು 3ನೇದು ಅನ್ವರ್ತಕ ನಾಮಕ ಉದಾಹರಣೆ ಯಾವ್ಯಾವ ಕೊಟ್ಟಾರಪ್ಪ ಅಂದ್ರೆ ವ್ಯಾಪಾರಿ, ವಿದ್ವಾಂಸ, ಪೂಜಾರಿ, ವಿಜ್ಞಾನಿ. ಇನ್ನು ನೆಕ್ಸ್ಟ್ 2ನೇದು ಗುಣವಾಚಕಗಳು ಹಳತು, ಕೆಟ್ಟ, ಒಳ್ಳೆಯ, ದೊಡ್ಡದು, ಕೆಂಪು. ಇನ್ನು ಸಂಖ್ಯಾವಾಚಕ ನೋಡೋದಾದ್ರೆ 9, 12. ಅದೇ ರೀತಿ 4ನೇದು ಏನಪ್ಪ ಅಂದ್ರೆ ಸಂಖ್ಯೆಯ ವಾಚಕಗಳು. ಅದಕ್ಕೆ ಉದಾಹರಣೆ ಕೊಟ್ಟಾರಪ್ಪ ಅಂದ್ರೆ 3, 12ನೇಯ, 9ನೇಯ. ಇನ್ನು ಅದರಲ್ಲಿ 5ನೇದು ಯಾವುದಪ್ಪ ಅಂದ್ರೆ ಭಾವನಾಮಗಳು. ಅದಕ್ಕೆ ಉದಾಹರಣೆ ಯಾವ್ಯಾವಪ್ಪ ಅಂದ್ರೆ ನೋಟ, ಆಟ, ಒಲಿಮೆ, ಮಾಟಿ. ಇನ್ನು 6ನೇದು ಪರಿಣಾಮ ವಾಚಕಗಳು. ಅದಕ್ಕೆ ಅಷ್ಟು, ಎಷ್ಟು, ಹಲವು, ಇನೀತು, ಅಣೀತು. ಅದೇ ರೀತಿ 7ನೇದನ್ನು ನೋಡೋದಾದ್ರೆ ದಿಗ್ವಾಚಕಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಮೂಡನ, ತೆಂಕನ, ಪಡುವಣ, ಬಡಗಣ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಇನ್ನು 8ನೇದನ್ನು ನೋಡೋದಾದ್ರೆ ಸರ್ವನಾಮಗಳು
ಉತ್ತಮ ಪುರುಷ ಅದರಲ್ಲಿ ಯಾವ್ಯಾವಪ್ಪ ಅಂದ್ರೆ ನಾನು, ನಾವು. ಅದೇ ರೀತಿ ಮಧ್ಯಮ ಪುರುಷಕ್ಕೆ ಉದಾಹರಣೆ ಯಾವಪ್ಪ ಅಂದ್ರೆ ನೀನು, ನೀವು. ಅದೇ ರೀತಿ ಪ್ರಥಮ ಪುರುಷಕ್ಕೆ ಉದಾಹರಣೆಗಳು ಯಾವ್ಯಾವ ಕೊಟ್ಟಾರಪ್ಪ ಅಂದ್ರೆ ಅವನು, ಅವಳು, ಅದು, ಅವರು, ಅವು. ಇನ್ನು ಆತ್ಮಾರ್ಥಕ ಸರ್ವನಾಮಕ ಉದಾಹರಣೆಗಳು ತಾನು, ತಾವು, ತನ್ನ ಮತ್ತು ತಮ್ಮ. ಪ್ರಶ್ನಾರ್ಥಕ ಸರ್ವನಾಮಗಳು ಯಾವಪ್ಪ ಅಂದ್ರೆ ಯಾರು, ಯಾವುದು, ಯಾವನು, ಯಾವಳು. ಈ ರೀತಿ ನೀವು ನಾಮಪದಗಳ ವಿಧಗಳನ್ನು ಈ ಪದಗಳಾಗಿ ವಿಂಗಡಣೆ ಮಾಡಿ ಈ ರೀತಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿರುವುದವುಗಳನ್ನು ಪೂರ್ಣಗೊಳಿಸೋಣ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯ ಈ ರೀತಿ ಏನು ಕಾಲಮ್ ಕೊಟ್ಟಿರ್ತಾರೆ ಅವುಗಳನ್ನು ಬರಿಬೇಕಾಗುತ್ತೆ. ಮೊದಲನೇದಾಗಿ ಪ್ರಥಮ ಕರ್ತೃ, ಇದರ ಹೊಸಗನ್ನಡ ಪ್ರತ್ಯಯ ಉ. ಉದಾಹರಣೆ ಆದಪ್ಪ ಅಂದ್ರೆ ಸಾವಿತ್ರಿಯ. ಹಳೆಗನ್ನಡ ಪ್ರತ್ಯಯ ಆದಪ್ಪ ಅಂದ್ರೆ ಮ. ಅದೇ ರೀತಿ ಉದಾಹರಣೆ ಆದಪ್ಪ ಅಂದ್ರೆ ಸಾವಿತ್ರಿಯಂ. ಇನ್ನು ದ್ವಿತೀಯಕ್ಕೆ ಯಾವ್ದು ಬರ್ತೈತಿ ಕಾರಾರ್ಥಕ ಅಂದ್ರೆ ಕರ್ಮ ಬರ್ತದೆ. ಹೊಸಗನ್ನಡ ಪ್ರತ್ಯಯ ಆದಪ್ಪ ಅಂದ್ರೆ ಅನ್ನು. ಉದಾಹರಣೆ ಇದಕ್ಕೊಂದು ಯಾವ್ದಪ್ಪ ಅಂದ್ರೆ ಸಾವಿತ್ರಿಯನ್ನು. ಅದೇ ರೀತಿ ಹಳೆಗನ್ನಡ ಪ್ರತ್ಯಯನ ನೋಡೋದಾದ್ರೆ ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಸಾವಿತ್ರಿಯಂ. ಇನ್ನು ಮೂರನೇದು ತೃತೀಯ, ಇದಕ್ಕೆ ಕಾರ್ಯಾರ್ಥಕ ಯಾವ್ದು ಬರ್ತೈತಪ್ಪ ಅಂದ್ರೆ ಕರ್ಣ ಬರ್ತದೆ. ಹೊಸಗನ್ನಡ ಒಂದು ಪ್ರತ್ಯಯ ಯಾವ್ದಪ್ಪ ಅಂದ್ರೆ ಇಂದ. ಅದೇ ರೀತಿ ಉದಾಹರಣೆ ಯಾವ್ದಪ್ಪ ಅಂದ್ರೆ ಸಾವಿತ್ರಿಯಿಂದ. ಹಳೆಗನ್ನಡ ಪ್ರತ್ಯಯ ಯಾವ್ಯಾವಪ್ಪ ಅಂದ್ರೆ ಇಂ ದಂ ಇದೆ, ಹಿಂದೆ. ಇದಕ್ಕೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಸಾವಿತ್ರಿಯಂ. ಇನ್ನು ನಾಲ್ಕನೇದಾಗಿ ಚತುರ್ಥಿ, ಇದಕ್ಕೆ ಕಾರ್ಯಾರ್ಥಕ ಯಾವ್ದು ಬರ್ತದಪ್ಪ ಅಂದ್ರೆ ಸಂಪ್ರದಾನ ಬರ್ತದೆ. ಒಂದು ಹೊಸಗನ್ನಡ ಪ್ರತ್ಯಯ ಯಾವ್ದಪ್ಪ ಅಂದ್ರೆ ಗೆ, ಹೀಗೆ ಮತ್ತು ಕೆ. ಇನ್ನು ಉದಾಹರಣೆ ಯಾವ್ದಪ್ಪ ಅಂದ್ರೆ ಸಾವಿತ್ರಿಗೆ. ಹಳೆಗನ್ನಡ ಪ್ರತ್ಯಯಗಳು ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಗೆ, ಕೆ ಮತ್ತು. ಇದಕ್ಕೆ ಉದಾಹರಣೆಗಳು ಯಾವಪ್ಪ ಅಂದ್ರೆ ಸಾವಿತ್ರಿಯಂಗೆ. ಇನ್ನು ಐದನೇದು ಪಂಚಮಿ, ಕಾರ್ಯಾರ್ಥಕ ಯಾವ್ದಪ್ಪ ಅಂದ್ರೆ ಅಪಾದಾನ. ಹೊಸಗನ್ನಡ ಒಂದು ಪ್ರತ್ಯಯ ಯಾವ್ದಪ್ಪ ಅಂದರೆ ದೆಸೆಯಿಂದ. ಉದಾಹರಣೆ ಸಾವಿತ್ರಿಯ ದೆಸೆಯಿಂದ. ಹಳೆಗನ್ನಡ ಪ್ರತ್ಯಯ ಯಾವ್ದಪ್ಪ ಅಂದ್ರೆ ಅತ್ತಣಿದಂ. ಉದಾಹರಣೆ ಯಾವ್ದಪ್ಪ ಅಂದ್ರೆ ಸಾವಿತ್ರಿ ಎತ್ತಣಿಂ. ಇನ್ನು ವಿಭಕ್ತಿ ಪ್ರತ್ಯಯಲ್ಲಿ ಆರನೇದು ಷಷ್ಠಿ, ಇದಕ್ಕೆ ಕಾರ್ಯಾರ್ಥಕ ಯಾವ್ದು ಬರ್ತದಪ್ಪ ಅಂದ್ರೆ ಸಂಬಂಧ. ಹೊಸಗನ್ನಡ ಪ್ರತ್ಯಯ ಯಾವ್ದಪ್ಪ ಅಂದ್ರೆ ಉದಾಹರಣೆ ಯಾವ್ದಪ್ಪ ಅಂದ್ರೆ ಸಾವಿತ್ರಿಯ. ಮತ್ತು ಇಲ್ಲಿ ಹಳೆಗನ್ನಡ ಪ್ರತ್ಯಯ ಯಾವ್ದಪ್ಪ ಅಂದ್ರೆ ಬರ್ತದೆ. ಉದಾಹರಣೆ ಯಾವ್ದಪ್ಪ ಅಂದ್ರೆ ಇದು ಕೂಡ ಸಾವಿತ್ರಿಯ. ಇನ್ನು ಕೊನೆಯದಾಗಿ ಸಪ್ತಮಿ, ಕಾರ್ಯಾರ್ಥಕ ಯಾವ್ದು ಬರ್ತದಪ್ಪ ಅಂದ್ರೆ ಅಧಿಕರಣ. ಇದಕ್ಕೆ ಹೊಸಗನ್ನಡ ಪ್ರತ್ಯಯ ಅಲ್ಲಿ. ಅದೇ ರೀತಿ ಇದಕ್ಕೆ ಉದಾಹರಣೆ ಸಾವಿತ್ರಿಯಲ್ಲಿ. ಮತ್ತು ಹಳೆಗನ್ನಡ ಪ್ರತ್ಯಯ ಯಾವ್ದಪ್ಪ ಅಂದ್ರೆ ಒಳ್. ಇದಕ್ಕೆ ಉದಾಹರಣೆ ಸಾವಿತ್ರಿಯೋಳ್. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ವಸ್ತುನಿಷ್ಠ ಬಹು ಆಯ್ಕೆ ಸಂಬಂಧೀಕರಿಸಿದ ಬರೆಯಿರಿ ಅಂತ ಕರೆಯುತ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದ್ರೆ ತೃತೀಯ ವಿಭಕ್ತಿ ಪ್ರತ್ಯಯ ಕಾರ್ಯಾರ್ಥಕ ಯಾವ್ದು ಕೇಳಿದಾರೆ. ಈ ಮ್ಯಾಲೇನ್ ಕಾಲಮ್ಗಳನ್ನು ಕೊಟ್ಟಿದ್ದಾರಲ್ಲ ಆ ಕಾಲಮ್ಗಳಲ್ಲಿ ಕೂಡ ಇದ್ರ ಉತ್ತರಗಳದಾವ. ಇದ್ರ ಉತ್ತರ ಯಾವ್ದಪ್ಪ ಅಂದ್ರೆ ಕರ್ಣಾರ್ಥ. ಅದರಿಂದ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕಾರ್ಯಾರ್ಥಕ ಯಾವ್ದು ಕೇಳಿದಾರೆ. ಇದಕ್ಕೆ ಯಾವ್ದಪ್ಪ ಅಂದ್ರೆ ಸಂಪ್ರದಾನ. ಅದರಿಂದ ಆಪ್ಷನ್ ಎ ಸರಿಯಾದ ಉತ್ತರ. ಮೂರನೇದು ಹಳಗನ್ನಡದಲ್ಲಿ ಅಧಿಕರಣ ಕಾರ್ಯಾರ್ಥಕ ವಿಭಕ್ತಿ ಪ್ರತ್ಯಯ ಯಾವ್ದು ಕೇಳಿದಾರೆ. ಯಾವ್ದಪ್ಪ ಅಂದ್ರೆ ಓಳ್. ಅದರಿಂದ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಹಳೆಗನ್ನಡ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದು ಅಂತ ಕೇಳಿದಾರೆ. ಯಾವ್ದಪ್ಪ ಅಂದ್ರೆ ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಐದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ಒಂದು ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ ಅಂತ ಕೇಳಿದಾರೆ. ಎಲ್ಲಿ ಇದೆ. ಆದ್ದರಿಂದ ಸಪ್ತಮಿಯಲ್ಲಿ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರುತ್ತದೆ. ಆರನೇದು ಏನಪ್ಪ ಅಂದ್ರೆ ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದರಿಂದ ಇಲ್ಲಿ ಚತುರ್ಥಿ. ಅದರಿಂದ ಸರಿಯಾದ ಉತ್ತರ ಡಿ ಆಗಿರ್ತದೆ. ಅದೇ ರೀತಿ ಏಳನೇ ಪ್ರಶ್ನೆಯನ್ನು ನೋಡೋದಾದ್ರೆ ಪಂಚಮಿ ವಿಭಕ್ತಿ ಪ್ರತ್ಯಯ ಒಂದು ಕಾರ್ಯಾರ್ಥಕ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಅಪಾದಾನ. ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿರ್ತದೆ. ಎಂಟನೇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಂದು ಕಾರ್ಯಾರ್ಥಕವಿದು ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಅಧಿಕರಣ. ಅದರಿಂದ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿರ್ತದೆ. ಏಳನೇದು ಏನಪ್ಪ ಅಂದ್ರೆ ಸಾವಿತ್ರಿಯೋಳ್ ಈ ಪದದಲ್ಲಿರುವ ಒಂದು ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಓಳ್ ಅನ್ನೋದೈತಿ. ಆದ್ದರಿಂದ ಸಪ್ತಮಿ ಓಳ್ ಆಗಿರ್ತದೆ. ಡಿ ಅನ್ನು ಸರಿಯಾದ ಉತ್ತರವಾಗಿರ್ತದೆ. ಇನ್ನು ಕೊನೆಯದಾಗಿ 10ನೇ ಪ್ರಶ್ನೆ ಲೋಕದೋಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದರೆ ಇದು ಕೂಡ ಓಳ್. ಅದರಿಂದ ಸಪ್ತಮಿ ಅನ್ನೋದು ಸರಿಯಾದ ಉತ್ತರವಾಗಿರ್ತದೆ. ಇಲ್ಲಿ ಡಿ ಅನ್ನೋದು ಉತ್ತರವಾಗಿರ್ತದೆ. ಈ ಉತ್ತರಗಳನ್ನು ಇಲ್ಲಿ ಏನು ಖಾಲಿ ಡ್ಯಾಶ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬರಿಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಈ ಕೆಳಗಿನಲ್ಲಿರುವ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿತ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ 11ನೇ ಪ್ರಶ್ನೆಯನ್ನು ನೋಡೋದಾದ್ರೆ
ಒಳ್ ಸಪ್ತಮಿ. ಅದೇ ರೀತಿ ಇಮ್ ಅನ್ನೋದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿರ್ತದೆ. 12ನೇದು ಷಷ್ಠಿ ಸಂಬಂಧ, ಅದರ ಪಂಚಮಿ ಅಪಾದಾನ. ಇದರ 13ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭರ್ತ ಕ್ಷೇತ್ರದೊಳ್ಳ ಅಂತ ಕೇಳಿದಾರೆ, ಅದು ಸಪ್ತಮಿ ಆದ್ರೆ ನೆಲನಂ ಅನ್ನೋದು ದ್ವಿತೀಯ ಉದಾಹರಣೆ ಆಗಿರ್ತದೆ. ಅದೇ ರೀತಿ 14ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಸಾವಿತ್ರಿಯಂ, ಇದು ತೃತೀಯ ವಿಭಕ್ತಿ ಪ್ರತ್ಯಯ ಆದ್ರೆ ಮರದೋಳ್ ಅನ್ನೋದು ಸಪ್ತಮಿಗೆ ಒಂದು ಉದಾಹರಣೆ ಆಗಿರ್ತದೆ. ಇನ್ನು ಕೊನೆಯದಾಗಿ 15ನೇದು ಊರಲ್ಲಿ, ಇದು ಸಪ್ತಮಿಗೆ ಉದಾಹರಣೆ ಆದ್ರೆ ಊರನ್ನು ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಗೆ ಒಂದು ಉದಾಹರಣೆ ಆಗಿರ್ತದೆ. ಇಲ್ಲಿಗೆ ನಿಮ್ಮ ಒಂದು FA1 ಚಟುವಟಿಕೆಯ ಕನ್ನಡ ವಿಷಯದ ಏನು ಪ್ರಶ್ನೆಗಳಿದ್ದವಲ್ಲ ಅವೆಲ್ಲವೂ ಕೂಡ ಮುಕ್ತಾಯಗೊಂಡಿದ್ದು. ಅದರಿಂದ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.